ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಹೋಗ್ತೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು 10 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಮ್ಮನೇಲಿ ನೋಡಿರ್ತೀರ ಇವತ್ತಿನ ವ್ಲಾಗ್ ಏನು ಅಂತ. ಇವತ್ತು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ. ನನ್ನ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಗಳನ್ನ ತೊಗೋಬೇಕು ಆ ಥರ ಐಡಿಯಾಸ್ ಏನೂ ಇರಲಿಲ್ಲ. ಡೆಲಿವರಿ ಆದ ತಕ್ಷಣ ಮಾರ್ಕೆಟ್ಗೆ ಹೋಗಿ ಹಸ್ಬೆಂಡು ಅಮ್ಮ ಎಲ್ಲ ಹೋಗಿ ತೊಗೊಂಡು ಬಂದರು. ಮತ್ತು ಕೆಲವೊಂದು ಪ್ರಾಡಕ್ಟ್ಗಳನ್ನ ನನಗೆ ಹಾಸ್ಪಿಟಲಲ್ಲಿ ಪ್ರೊವೈಡ್ ಮಾಡಿದರು, ಇನ್ನು ಕೆಲವೊಂದನ್ನು ಮಾಡಿರಲಿಲ್ಲ. ಅಂದರೆ ಬೆಡ್ಶೀಟು, ಡ್ರೆಸ್ಸು. ಸೊ ಇವಾಗ ನಾನು ಹಾಸ್ಪಿಟಲ್ ಚೇಂಜ್ ಮಾಡಿದ್ದೀನಿ. ಸೊ ಅಲ್ಲಿ ಏನೇನು ಕೊಡ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಏನೇನು ನೆಸೆಸಿಟಿ ಇತ್ತು ಅಂತ ಅನ್ನಿಸ್ತೋ ಸೊ ಅದೆಲ್ಲನೂ ನಾನು ಇವಾಗ ಪ್ಯಾಕ್ ಮಾಡ್ತಾಯಿದ್ದೀನಿ. ಬನ್ನಿ ಏನೇನೆಲ್ಲ ತೊಗೊಳ್ತೀನಿ ಅಂತ ಈ ಒಂದು ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಫಾರ್ ದ ಫಸ್ಟ್ ಟೈಮ್ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಆದರೆ ಐ ಆಮ್ ರಿಯಲಿ ಸಾರಿ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗಲ್ಲಿ ಫಸ್ಟು ನಾನು ತಗೊಳ್ತಾ ಇರೋದು ಹಾಸ್ಪಿಟಲ್ ಫೈಲು. ಬಿಕಾಸ್ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದರೆ ಮೇಯ್ನ್ ಇಂಪಾರ್ಟೆಂಟು ಹಾಸ್ಪಿಟಲ್ ಫೈಲೇ ಆಗುತ್ತೆ. ಸೊ ಇದರಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರೋದ್ರಿಂದ ಫಸ್ಟು ನಾನು ಹಾಸ್ಪಿಟಲ್ ಫೈಲ್ ತೊಗೊಳ್ತಾ ಇದ್ದೀನಿ. 7 ಮಂತ್ಸು ಬ್ಯಾಂಗ್ಳೂರಲ್ಲಿ ಟ್ರೀಟ್ಮೆಂಟ್ ಆಗಿದೆ. ಸೊ ಅದಾದಮೇಲೆ ಊರಿಗೆ ಬಂದಮೇಲೆ ಇಲ್ಲಿ ಏನು ಟ್ರೀಟ್ಮೆಂಟ್ ಆಗಿದೆ, ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸು ಆ್ಯಂಡ್ ನಮಗೆ ಕೊಟ್ಟಿರೋ ಟ್ಯಾಬ್ಲೆಟ್ಸು ಸೊ ಎಲ್ಲನೂ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಇರೋದ್ರಿಂದ ಫಸ್ಟು ನಾನು ಇದನ್ನೇ ತೊಗೊಳ್ತಾ ಇರೋದು. ಆ್ಯಂಡ್ ಎಕ್ಸ್ಟ್ರಾ ನಾನು ಇದರಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ 1-2 ಫೋಟೋಸ್ ತೊಗೊಂಡಿದ್ದೀನಿ. ನನ್ನ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಹಾಸ್ಪಿಟಲಲ್ಲಿ ಕೇಳಿದರು. ಸೊ ಹಾಗಾಗಿ 1-4 ಜೆರಾಕ್ಸು ಇಟ್ಕೊಂಡಿದ್ದೀನಿ. ಏನಾದರೂ ನೆಸೆಸಿಟಿ ಇರುತ್ತೇನೋ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಇನ್ನು ನೆಕ್ಸ್ಟು ಮಗು ಹುಟ್ಟಿದ ತಕ್ಷಣವೇ ರ್ಯಾಪ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ತುಂಬ ಸಾಫ್ಟ್ ಮೆಟೀರಿಯಲ್ನೇ ನಾನು ಎಲ್ಲ ತೊಗೊಂಡಿರೋದು. ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇನ್ನು ಕೆಲವೊಂದನ್ನು ನನ್ನ ಮಗಳಿಗೆ ಯೂಸ್ ಮಾಡಿರೋಂಥದ್ದನ್ನೇ ನಾನು ತೊಗೊಂಡಿದ್ದೀನಿ. ಬಿಕಾಸ್ ನ್ಯೂ ಬಾರ್ನ್ ಇದ್ದಾಗ ಜಾಸ್ತಿ ಯೂಸ್ ಮಾಡಿರಲ್ವಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಹಾಗೆ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈ ಸತಿ. ಕೆಲವೊಂದನ್ನು ನಾನು ಆನ್ಲೈನಲ್ಲಿ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ತೋರಿಸ್ಬೇಕಿತ್ತು, ಬಟ್ ಕೆಲವೊಂದು ಪ್ರಾಡಕ್ಟ್ಗಳು ರಿಟರ್ನ್ ಮಾಡಬೇಕು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದರೆ. ಸೊ ಹಾಗಾಗಿ ನಾನು ಅದನ್ನು ರ್ಯಾಪ್ ಮಾಡಿ ನೋಡಿ ಬೇಕಾಗಿರೋದು ಮಾತ್ರ ಇಟ್ಕೊಂಡು ನನಗೆ ಬೇಡ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನಿಸಿರೋದನ್ನು ರಿಟರ್ನ್ ಮಾಡಿದ್ದೀನಿ. ಸೊ ಇದು ನನ್ನ ಮಗಳಿಗೆ ಯೂಸ್ ಮಾಡಿದ್ದು. ಜೊತೆಗೆ ಕೆಲವರು ವೈಟ್ ಕ್ಲಾತ್ ಕೇಳ್ತಾರೆ, ತುಂಬ ಸಾಫ್ಟ್ ಆಗಿರೋದು ಹಾಸ್ಪಿಟಲಲ್ಲಿ. ಸೊ ಹಾಗಾಗಿ ಇದು ಎರಡನ್ನು ನಾನು ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಒಂದಿಷ್ಟು ಚಡ್ಡಿಗಳನ್ನ ತೊಗೊಂಡಿದ್ದೀನಿ ನನ್ನ ಮಗಳಿಗೆ ಯೂಸ್ ಮಾಡಿರುವಂಥದ್ದು. ನಾನು ಡೈಪರ್ಸ್ ಎಲ್ಲ ಯೂಸ್ ಮಾಡಿಲ್ಲ, ಅವಳಿಗೂ ಯೂಸ್ ಮಾಡಲ್ಲ, ಇವಾಗ ಬರೋ ಮಗುಗೂ ನಾನು ಯೂಸ್ ಮಾಡಲ್ಲ. ಸೊ ಚಡ್ಡಿಗಳನ್ನ ತೊಗೊಂಡಿದ್ದೀನಿ. ಅದು ತುಂಬ ಸಾಫ್ಟ್ ಆಗಿರೋದೇ. ಇದು ಅಷ್ಟೇ ಬಟ್ಟೆಗಳು ಅವಳು ಹುಟ್ಟಿದಾಗ ಯೂಸ್ ಮಾಡಿರೋದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅವಳದು ಕೆಲವೊಂದು ವೀಡಿಯೋಸ್ ಎಲ್ಲ ನಾನು ಹಾಕಿದ್ದೀನಿ. ಸೊ ನೋಡ್ಬೋದು, ಇದೆಲ್ಲ ಅವಳದೇ ಬಟ್ಟೆಗಳು. ತುಂಬ ಸಾಫ್ಟಾಗಿರೋ ಬಟ್ಟೆಗಳಿದೆಲ್ಲವೂ. ಅದಾದಮೇಲೆ ಕುಲಾಯಿ ತೊಗೊಂಡಿದ್ದೀನಿ, 3 ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವೆಟರ್ ತೊಗೊಂಡಿದ್ದೀನಿ. ಇದು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ, ಬಿಕಾಸ್ ತುಂಬಾ ಬಿಸಿಲಿರೋದ್ರಿಂದ ಹಾಗೇ ಇಟ್ಕೊಂಡಿದ್ದೀನಿ ಇರಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಗ್ಲೌಸ್ ತೊಗೊಂಡಿದ್ದೀನಿ, 4 ಪೇರ್ ತೊಗೊಂಡಿದ್ದೀನಿ ಗ್ಲೌಸು. ಸಾಕ್ಸ್ ತೊಗೊಂಡಿದ್ದೀನಿ, ಸಾಕ್ಸ್ 3 ಪೇರ್ ತೊಗೊಂಡಿದ್ದೀನಿ. ಮತ್ತು ಡೈಪರ್ಸು ಇರಲಿ ಅಂತ ಅಂದ್ಬಿಟ್ಟು 2 ತರಿಸಿದ್ದೀನಿ ನಾನು. ಸಾಕು ಅಷ್ಟೇ ಅಂತ ಅನಿಸುತ್ತೆ, 2. ಇದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿರೋ ಮೆಟೀರಿಯಲ್. ಇದು ನಾನು ಮಾರ್ಕೆಟಲ್ಲೇ ತೊಗೊಂಡಿರೋದು. ಅದಾದಮೇಲೆ ಒಂದು ಬ್ಲ್ಯಾಂಕೆಟ್ ತೊಗೊಂಡಿದ್ದೀನಿ, ಇದು ಪಾಪುಗೆ ಅಂತ ತೊಗೊಂಡಿರೋದು. ಹಾಗೆ ಒಂದು ಟವೆಲ್ ಕೂಡ ತೊಗೊಂಡಿದ್ದೀನಿ. ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಇನ್ನೂ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ.
ಸೊ ಅದೆಲ್ಲ ಪ್ರಾಡಕ್ಟ್ದು ಲಿಂಕ್ ಹಾಕ್ತೀನಿ, ಸೊ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಅದಾದಮೇಲೆ ಸ್ಲೀಪಿಂಗ್ ಬ್ಯಾಗಲ್ಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಇದಿಷ್ಟು ಬಟ್ಟೆಗಳು ತೊಗೊಂಡಿದ್ದೀನಿ. ಇದಿಷ್ಟು ಬಟ್ಟೆಗಳು ತುಂಬ ಸಾಫ್ಟಾಗಿರೋ ಬಟ್ಟೆಗಳೇ, ಕಾಟನ್ ಬಟ್ಟೆಗಳು. ಇದು ನಮ್ಮ ಮಮ್ಮಿ ಸ್ಯಾರಿ ಒಂದಿತ್ತು, ಸೊ ಅದರದ್ದು ಇದು. ಅದನ್ನ ಅವರು ಒಂದು ದಿವಸನೂ ಯೂಸೇ ಮಾಡಿರಲಿಲ್ಲ. ಸೊ ಆ ಬಟ್ಟೆದು ನನ್ನ ಮಗಳು ಟೈಮಲ್ಲಿ ಇದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದು ಅವರು. ಸೊ ಇದೆಲ್ಲ ಬಟ್ಟೆಗಳು ನನ್ನ ಮಗಳಿಗೆ ಯೂಸ್ ಮಾಡಿರೋ ಬಟ್ಟೆಗಳೇ ಇದೆಲ್ಲನೂ. ಸ್ಲೀಪಿಂಗ್ ಬ್ಯಾಗ್ ಒಂದು ತೋರಿಸ್ಕೊಡ್ತೀನಿ. ಇದು ಕಾಂಬೋ ಪ್ಯಾಕ್ನ ನಾನು ಆರ್ಡರ್ ಮಾಡಿದ್ದೆ. ಒಂದು ಬೆಡ್ ಬಂದಿದೆ ಆ್ಯಂಡ್ ಜೊತೆಗೆ ಒಂದು ಕರ್ಟನ್ನು. ಇದು ಸ್ಲೀಪಿಂಗ್ ಬ್ಯಾಗು. ಬೆಡ್ಡು ಇದ್ರ ಒಳಗಡೆ ಹಾಕಿ ಇಟ್ಟಿದ್ದೀನಿ ಸದ್ಯಕ್ಕೆ. ಆ್ಯಂಡ್ ಇದು ಸೊಳ್ಳೆ ಒಂದು ಬಂದಿದೆ. ನಾನು ಇದನ್ನೇನು ತೊಗೊಂಡು ಹೋಗಲ್ಲ ಹಾಸ್ಪಿಟಲ್ಗೆ, ಬಿಕಾಸ್ ನಂದು ಫಸ್ಟು ಡೆಲಿವರಿ ನಾರ್ಮಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಫಸ್ಟು ಡೆಲಿವರಿ ನಾರ್ಮಲ್ ಆದರೆ ಸೆಕೆಂಡ್ ಕೂಡ ನಾರ್ಮಲ್ ಆಗುತ್ತೆ ಅಂತ. ಸೊ ಜಾಸ್ತಿ ದಿವಸ ಇರಲ್ವಲ್ಲ, ಹಾಗಾಗಿ ನಾನು ಅದನ್ನೇನು ತೊಗೊಂಡೋಗಲ್ಲ. ಇದು ಒಂದು ಸ್ಲೀಪಿಂಗ್ ಬ್ಯಾಗ್ ಅಷ್ಟೇ ತೊಗೊಂಡು ಹೋಗ್ತೀನಿ. ಇದು ಯೂಸ್ ಆಗುತ್ತೆ ಮಗುನ ಎತ್ಕೊಳ್ಳೋದಕ್ಕೆ. ಆ್ಯಂಡ್ ನನಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನನಗೆ 4 ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಇದು ಫೀಡಿಂಗ್ ಡ್ರೆಸ್ಸು. ಇದನ್ನು ಕೂಡ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿರೋದು. ಅದ್ರಿಗೆ ನಾನು ಮೀಶೋದಲ್ಲಿ ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ, ಕೆಲವೊಂದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಅದೆಲ್ಲ ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇನ್ನು ನನಗೆ 4 ಜೊತೆ ಬಟ್ಟೆ. ಹಾಗೆಯೇ ಈ ಸತಿ ನಾನು ಪ್ಯಾಡ್ಸ್ ತೊಗೊಂಡಿಲ್ಲ, ಪ್ಯಾಂಟೀಸ್ ತೊಗೊಂಡಿದ್ದೀನಿ. ಎವರ್ ಅಂತ ಇದು ಕೂಡ ಮೀಶೋದಲ್ಲಿ ಸಿಗುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ಇದ್ರದ್ದು ಪ್ರೈಸ್ ಬಂದು 217 ಏನೋ ಇದೆ, 10 ಪೀಸಸ್ಸು. ಸೊ ಹಾಸ್ಪಿಟಲಲ್ಲಿ ಇರೋವಷ್ಟು ದಿವಸನೂ ಅದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ನನಗೆ ಅಂತ ಒಂದು ಟವೆಲ್ ತೊಗೊಂಡಿದ್ದೀನಿ. ಆ್ಯಂಡು ಈ 2 ಬೆಡ್ಶೀಟ್ ತೊಗೊಂಡಿದ್ದೀನಿ. ಒಂದು ಅಮ್ಮ ನನ್ನ ಜೊತೆಗೆ ಇರ್ತಾರಲ್ಲ, ಸೊ ಅಮ್ಮಗೆ ನನಗೆ ಅಂತ ಒಂದೊಂದು ತೊಗೊಂಡಿದ್ದೀನಿ. ಪಾಪುಗೆಲ್ಲನೂ ಇವಾಗ ಆಲ್ರೆಡಿ ತೋರಿಸಿದ್ದೀನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ. ಅದ್ರ ಜೊತೆಗೆ ಹಾಟ್ ವಾಟರ್ ಕುಡಿಬೇಕಲ್ಲ, ಸೊ ಹಾಟ್ ವಾಟರ್ಗೆ ಒಂದು ಬಾಟಲ್ ತೊಗೊಂಡಿದ್ದೀನಿ. ಈ ಬಾಟಲು ಇದು ಟೀ ಎಲ್ಲ ಹಾಕೋದಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಕೆಲವ್ರಿಗೆ ಮಿಲ್ಕ್ ಜಾಸ್ತಿ ಇರುತ್ತೆ, ಸೊ ಆ ಥರ ಇದ್ದವರು ಮಿಲ್ಕ್ ಪ್ಯಾಡ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನನಗೆ ಅದರದ್ದು ನೆಸೆಸಿಟಿ ಇಲ್ಲ, ಸೊ ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ. ಆ್ಯಂಡ್ ಜೊತೆಗೆ ಪೌಡರು ಮತ್ತು ಮಾಯ್ಶ್ಚರೈಸರು. ನಾನು ನನ್ನ ಮಗಳಿಗೆ ಹಿಮಾಲಯ ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ಹುಟ್ಟೋ ಮಗುಗೂ ಅಷ್ಟೇ ನಾನು ಇದೇ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು. ಸದ್ಯಕ್ಕೆ ಇವೆರಡು ತೊಗೊಂಡಿದ್ದೀನಿ, ಮಾಯ್ಶ್ಚರೈಸರ್ ಮತ್ತು ಪೌಡರು. ಆ್ಯಂಡ್ ಕಾಜಲ್ ಕೂಡ ಹಿಮಾಲಯನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಅವಳಿಗೆ ನಾನು ಯೂಸ್ ಮಾಡೋದನ್ನೇ ನಾನು ಯೂಸ್ ಮಾಡ್ಕೊಳ್ಳೋದು, ಮಾಯ್ಶ್ಚರೈಸರ್, ಪೌಡರ್, ಕಾಜಲ್ ಕೂಡ. ಜೊತೆಗೆ ನಾನು ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿದ್ದು. ಸೊ ಕಾಂಪ್ಲಿಮೆಂಟ್ರಿಗೋಸ್ಕರ ಒಂದು ಫೋಟೋ ತೊಗೊಳ್ಳೋಕ್ಕೆ ಹೇಳಿದರು. ಸೊ ಆವಾಗ ಫೋಟೋ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಸೊ ಹಾಗಾಗಿ ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅಥವಾ ವಾಟ್ಸಪ್ಪಲ್ಲಿ. ಸೊ ಆ ಪೇನಲ್ಲಿ ರೆಡಿ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ ಈ ಸತಿ, ಬಟ್ ಇರೋ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಲಿಪ್ಸ್ಟಿಕ್ಕು ಮತ್ತು ಕಾಜಲ್ ಅಂತೂ ಬೇಕೇ ಬೇಕು. ಸೊ ಕಾಜಲ್ ತೊಗೊಂಡಿದ್ದೀನಿ, ಮಗುಗಾದರೂ ಬೇಕೇ ಬೇಕು. ಸೊ ಮನೆಗೆ ಬಂದಮೇಲೆ ಅದು ಮನೇಲೇ ಅಮ್ಮ ಏನೋ ರೆಡಿ ಮಾಡ್ತಾರಂತೆ. ಸೊ ಮನೆಗೆ ಬಂದಮೇಲೆ ಮನೆಯಲ್ಲಿ ರೆಡಿ ಮಾಡಿರೋದನ್ನು ಯೂಸ್ ಮಾಡ್ತೀನಿ. ಸೊ ಸದ್ಯಕ್ಕೆ ಹಿಮಾಲಯ ಕಾಜಲ್ನ ಯೂಸ್ ಮಾಡ್ತೀನಿ. ಇದಿಷ್ಟು ದೊಡ್ಡದು ತೊಗೊಂಡು ಹೋಗಲ್ಲ, ಚಿಕ್ಕದು ಒಂದು 2-3 ದಿವಸಕ್ಕಾಗುವಷ್ಟು ಈ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಜೊತೆಗೆ ಮೊಬೈಲ್ ಚಾರ್ಜರ್ ಅಂತ ತೊಗೊಂಡಿದ್ದೀನಿ. ಮೊಬೈಲ್ ಚಾರ್ಜರ್ ಅಂತೂ ಬೇಕೇ ಬೇಕು. ಜೊತೆಗೆ ಅಮ್ಮ ಒಬ್ಬರೇ ಇರ್ತಾರೆ, ಸೊ ಯಾರಾದರೂ ಒಬ್ರಿಗಷ್ಟೇ ಇರೋಕ್ಕೆ ಪರ್ಮಿಷನ್ ಇರುತ್ತಲ್ಲ. ಸೊ ನನ್ನ ಮಗಳ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಡ್ಶೀಟ್ಸು ಮತ್ತು ಡ್ರೆಸ್ಸು 3 ಡೇಸ್ ಪ್ರೊವೈಡ್ ಮಾಡಿದರು. ಅದಾದಮೇಲೆ ನಮ್ಮದೇ ಯೂಸ್ ಆಗಿತ್ತು. 5 ಡೇಸ್ ಇದ್ವಿ ನಾವು, ಬಿಕಾಸ್ ನನ್ನ ಮಗಳದು ಒಂದು ಎಕ್ಸ್ಟ್ರಾ ಬೆರಳಿದೆ, ನಾನು ಆಲ್ರೆಡಿ ತೋರಿಸಿದ್ದೀನಿ. ಇಲ್ಲಿ ಒಂದು ಎಕ್ಸ್ಟ್ರಾ ಬೆರಳಿದೆ, ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡಬೇಕು, ಚಿಕ್ಕ ಮಕ್ಕಳು ಡಾಕ್ಟರ್ಸ್ ಬಂದಿಲ್ಲ ಅಂತ ಅಂದ್ಬಿಟ್ಟು ನಮಗೆ 2 ಡೇಸ್ ವೆಯ್ಟ್ ಮಾಡಿಸಿದ್ರು. ಬಿಕಾಸ್ ಸಂಡೇ ಮತ್ತು ಸ್ಯಾಟರ್ಡೇ ರಜೆ ಇತ್ತು, ಸೊ ಡಾಕ್ಟರ್ಸ್ ಇಲ್ಲ ಅಂತ ಅಂದ್ಬಿಟ್ಟು 2 ಡೇಸ್ ವೆಯ್ಟ್ ಮಾಡಿಸಿ 5 ಡೇಸ್ ಇದ್ವಿ. 6th ಡೇ ಆಫ್ಟರ್ನೂನ್ ನಮ್ಮದು ಡಿಸ್ಚಾರ್ಜ್ ಎಲ್ಲ ಮುಗೀತು.
ಸೊ ಹಾಗಾಗಿ ನಮಗೆ 3 ಡೇಸ್ ಮಾತ್ರ ಬಟ್ಟೆಗಳು ಮತ್ತು ಬೆಡ್ಶೀಟ್ನ ಪ್ರೊವೈಡ್ ಮಾಡಿದ್ರು. ಆ್ಯಂಡ್ ನನಗೆ ಊಟ ಕೂಡ ಅಲ್ಲೇ ಇತ್ತು. ಅಮ್ಮ ಮತ್ತು ಹಸ್ಬೆಂಡು ಆಚೆ ಕಡೆ ಎಲ್ಲ ಊಟ ಮಾಡ್ಕೊಂಡಿದ್ರು. ಡೈಲಿನೂ ಆಚೆ ಕಡೆನೇ ಇತ್ತು ಅವರಿಗೆ ಊಟ. ಸೊ ಈ ಸತಿ ಹಾಸ್ಪಿಟಲ್ ಚೇಂಜ್ ಮಾಡಿದ್ದೀನಿ. ಈ ಸತಿ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಈ ಪ್ರಾಡಕ್ಟ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರೋದು. ಇದು ಕಾಂಬೋ ಪ್ಯಾಕು, 3 ಬೆಡ್ ಇದೆ, ಒಂದು ಸೊಳ್ಳೆ ಪರದೆ ಇದೆ, ಅದಕ್ಕೆ ಒಂದು ಪಿಲ್ಲೋ ಇದೆ, ಆ್ಯಂಡ್ ಹಾಗೆಯೇ ಒಂದು ಬೆಡ್ ಕೂಡ ಇದೆ. ಆ ಕಡೆ ಒಂದು ಈ ಕಡೆ ಒಂದು ಪಿಲ್ಲೋ ಇದೆ, ಸೆಂಟ್ರಲ್ ಕೂಡ ಒಂದು ಪಿಲ್ಲೋ ಇದೆ ಇದಕ್ಕೆ. ಹಾಗೆಯೇ ಒಂದು ಸ್ಲೀಪಿಂಗ್ ಬ್ಯಾಗ್ ಕೂಡ ಇದೆ. ಸೊ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು 709 ರುಪೀಸು. ಕ್ವಾಲಿಟಿ ಹೇಗೆ ಬರುತ್ತೋ ಏನು ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಂಗೆ ತುಂಬಾ ಇಷ್ಟ ಆಯಿತು. ಫೈನಲಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಆಯಿತು. ಆ್ಯಕ್ಚುಲಿ ಬ್ಯಾಗಲ್ಲಿ ಇನ್ನೂ ಹಾಕಿಲ್ಲ ನಾನು, ಬಿಕಾಸ್ ಅಮ್ಮ ಜಾಬ್ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ಮತ್ತೆ ಏನಾದರೂ ಬೇಕಾ ಅಂತ ಕೇಳಬೇಕು. ಸೊ ಅದಕ್ಕೆ ಸೈಡಲ್ಲೆಲ್ಲ ಎತ್ತಿಟ್ಟಿದ್ದೀನಿ. ಸೊ ಅವ್ರು ಬಂದಮೇಲೆ ಬ್ಯಾಗಲ್ಲೆಲ್ಲ ಹಾಕ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.